ಗಳನ್ನು ಕೆಣಕಿ ತೆಗೆದ ನಮಗೆ ಬೇಕಾದಂಗೆ ನಾವು ವಾದ ಮಾಡೋದೈತಿಲ್ಲ ತಪ್ಪದು. ಯಾಕೆ ಇತಿಹಾಸ ನೋಡ್ಕೊಂಡು ನಿರ್ಲಿಪ್ತಾಗಿ ನೋಡಬೇಕಾಗ್ತದೆ, ಏನಿತ್ತು ಅವತ್ತು ಏನು ಗಟ್ಟಿಯಾಗಿತ್ತು ಅಂತೇಳಿ. ಯಾಕಂದ್ರೆ ಮೊನ್ನೆಲ್ಲ ಸಜ್ಜಿದ್ದೆಲ್ಲ ಇದನ್ನು ನಮ್ಮ ಪಾಕ್ ಆಕ್ಯುಪೈಡ್ ಪಾಕಿಸ್ತಾನನ ನಾವು ರೈಟ್ ಟೀಕಾ ಮಾಡಿದ್ರು. ಶಾರವ್ರು ಟೀಕಾ ಮಾಡ್ತಾಯಿದ್ರು, ಮೋದಿಯವ್ರು ಟೀಕಾ ಮಾಡಿದರು. ಏನು ಏರೋಟ್ ಮನಸ್ಸು ಮಾಡಿದರೆ ನಾವು ಅಲ್ಲಾಹವ್ರದ್ದು ನಮ್ದು ಹೊಡ್ಕೊಳ್ತಿದ್ದೀವಿ ಮಾಡ್ತಿದ್ದೀವಿ ಅಂತ. ಹೌದ್ರಿ, ಸರಿ ಐತಿ. ಮೊನ್ನೆ ನೀವು ಗೆಲ್ಲಾಕತ್ತಿದ್ರಲ್ಲ, ಮತ್ತೆ ಯಾಕೆ ಬಿಟ್ರಿ? ಏನು ಕಾರಣ ಬಿಟ್ರಿ? ಪೂರಾ ಪಾಕ್ ಆಕ್ಯುಪೈಡ್ ತೊಗೊಂಡ್ಬಿಡ್ಬೇಕಿಲ್ಲೋ. ಇಡೀ ಗೋಧಿ ಮೀಡಿಯಾ ಇದ್ದಿದ್ದು ಇಲ್ಲ, ಇದು ಕರಾಚಿಗೆ ಹೋದರು, ಲಾಹೋರ್ಗೆ ಹೋದರು, ಇನ್ನು ಹಿಡಿದ ಬಿಟ್ರು ಅಂತ ಹೇಳ್ತಾಯಿದ್ರು. ಇದು ಯಾಕೆ ಹಿಡಿಲಿಲ್ಲ? ಇದನ್ನ ಯಾರು ಕೇಳೋರು ಅಂತ. ಯಾಕೆಂತಂದ್ರೆ ಇದರ ಅರ್ಥ ಇಷ್ಟ, ನೀವು ಪಾಪ ಮಾಡಬಾರ್ದು ಅಂತೇಳಿ ನಿಮಗೂ ಬೇಕಾಗಿದೆ ಪಾಕ್ ಆಕ್ಯುಪೈಡ್. ಅದು ತೊಗೊಳೋದ್ರೆ ಸುಲಭಿಲ್ಲ. ಏಕದಮ್ ಟ್ರಂಪ್ ಒಳಗೆ ಬಂದುಬಿಟ್ರು, ನಾನು ನಿಲ್ಲಿಸಿದ್ದು. ಇವತ್ತು ದಿವಸ ಟ್ರಂಪ್ ಅವ್ರು ನಿಲ್ಲಿಸಿಲ್ಲ ಅಂತ ಓಪನ್ ಆಗಿ ಹೇಳಲಿಕ್ಕೆ ಆಗ್ತಾಯಿಲ್ಲ ಮೋದಿಯವ್ರಿಗೆ. ಮೌನಾಗಿ ಬಿಟ್ಟಿದ್ದಾರೆ. ಅದು ಮೌನದ ಏನು ತಿಳ್ಕೊಬೇಕು? ಅವ್ರು ವಿರೋಧಿಸ್ತಾರೋ ಇಲ್ಲ ಅಂತೇಳಿ. ಅದೆಲ್ಲ ಖರೆ, ಮೋದಿಯವ್ರಿಗೆ ಇಂಡಿಯಾದಲ್ಲಿ ಪ್ರೀತಿ ಇದೆಲ್ಲ ಖರೇನ. ಆದರೆ ಇವತ್ತು ಈ ಟ್ರಂಪ್ರಿಂದ ಸಾಕಷ್ಟು ಉಪಕೃತರಾಗಿದ್ದಾರೆ. ಅಮೇರಿಕದ ಪ್ರಭಾವ ನಮ್ಮ ಮೇಲೆ ಇರೋದ್ರಿಂದ, ಆರ್ಥಿಕ ಪ್ರಭಾವ ನಮ್ಮ ಮೇಲೆ ಇರೋದ್ರಿಂದ, ನಾಳೆ ನಮಗೆ ಏನಾದರೂ ಸುಂಕೇನಟ್ಟು ಹೆಚ್ಚು ಮಾಡಿದ ಅನ್ನೋದು ಭಯದಿಂದ ನಾವು ಇವತ್ತು ಮೌನ ಆಗಿದ್ದೀವಿ. ಈಗ ಅನಿವಾರ್ಯ ಆಗಿದೆ ಚೈನಾ ಮತ್ತು ನಮ್ಮ ಏನಪ್ಪ ರಷ್ಯಾ ಜೊತೆಗೆ ಸ್ನೇಹ ಮಾಡ್ಕೊಳ್ಳೋ ಸಲುವಾಗಿ. ಯಾಕಂದರೆ ಅಮೇರಿಕ ನಮ್ಮ ದೂರ ಸರಿಸದ. ಇಂಥ ಘಟನೆಗಳು ಅವತ್ತೂ ಇದ್ದು. ಇದನ್ನು ನಾವು ಅಭ್ಯಾಸ ಮಾಡಿಕೊಂಡಾಗ ಮಾತ್ರ ನಾವು ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಇದೆ. ಮುಖ್ಯವಾಗಿ ನಾವು ಚರ್ಚೆ ಮಾಡಬೇಕಾಗಿದ್ದು ಒಂದೇ ಮಾತ್ರ 150 ವರ್ಷ ಅದಕ್ಕೆ ಸಂತೋಷ ಪಟ್ಟು ಹೋದ ಒಳ್ಳೆ ಆವತ್ತಿನ ಸ್ಫೂರ್ತಿಯಾಗಿತ್ತು. ರಾಷ್ಟ್ರ ಇದಕ್ಕೆ ಹೋರಾಟದಲ್ಲ ನಾವು ಗೆಲ್ಲೋದಕ್ಕಾಗಿ ಆ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಒಂದು ಮಾಡಿದ್ದೀವಿ ದೇಶವನ್ನು. ಅದಕ್ಕೆ ನಾವು ಸೆಲ್ಯೂಟ್ ಹಾಕಲೇಬೇಕು. ಅದೆಲ್ಲರೂ ಹಾಕಬೇಕಂತ ವಿಷಯ. ಅದನ್ನು ಒಂದು ಕಡೆ ಇಟ್ಕೊಂಡು ಅದನ್ನು ಇವತ್ತು ಮತ್ತು ದೇಶದ್ರೋಹಿ ರಾಷ್ಟ್ರದ್ರೋಹಿ ಯಾವುದೋ ಒಂದು ಮಾಡುವಂಥದ್ದು. ಇವತ್ತು ಕಾಂಗ್ರೆಸ್ ರಾಷ್ಟ್ರದ್ರೋಹಿ ಅದ ಮಾಡಿದ್ದು ಅಂತ ಹೇಳೋದು. ಹೌದು, ಅಧಿಕಾರದಲ್ಲಿದ್ದಾಗ ಯಾರು ಇರ್ತಾರೆ ಅವ್ರಿಗೆ ತಲೆಗೆ ಹೋಗ್ತೈತೆ. ಆ ಮಾತಿಗೆ ಬೇರೆ. ಹೌದು, ನೆಹರು ಅಧಿಕಾರದಿದ್ದರು ಅವರ ಮಾಡಿರಪ್ಪ ಅಂತ ಒಂದು ಮಾತಾಡ್ತೀವಿ ಸಹಜವಾಗಿ. ಅದು ಇವತ್ತು ಮೋದಿಜಿ ಅವರು ಆಡಳಿತ ಆಗಿದ್ದಾರೆ ಅಲ್ರಿ. ಪಾಕ್ ಆಕ್ಯುಪೈಡ್ ಗೆದ್ದಿದ್ರು ಎಲ್ಲ ಮುಗಿದು ಅವರೇ ಹೇಳಿದ್ರು. ಅವ್ರ ಮೀಡಿಯಾನೇ ಹೇಳ್ಕೊಳ್ಳೋಂಥದ್ದು ಗೋಧಿ ಮೀಡಿಯಾ. ಏನೋ ಲಾಹೋರ್ಗೆ ಹೋಗಿದ್ವಿ, ಹೊಡೆದು ಬಿಟ್ಟು ಮುಗೀತಂತೇಳಿ.